ಇಲ್ಲಿರ್ತಕ್ಕಂಥ ಶಿಕ್ಷಣದ ಸೇವೆ, ಅಕ್ಷರ ದಾಸೋಹ, ಇಲ್ಲಿರ್ತಕ್ಕಂಥ ಆರೋಗ್ಯದ ಸೇವೆ, ಇಲ್ಲಿ ನಡೀತಾ ಇರತಕ್ಕಂಥ ಪೋಷಕಾಂಶಗಳ ಮೂಲಕ ಮನುಷ್ಯನ ಬದುಕನ್ನು ಚೆನ್ನಾಗಿ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ. ಆಧುನಿಕ ಶಿಕ್ಷಣದ ಜೊತೆಗೆ ಪ್ರಾಚೀನವನ್ನು ಜೋಡಿಸ್ತಕ್ಕಂಥ ವೇದ ಗುರುಕುಲ, ಇವತ್ತು ತಾನೇ ಆರಂಭ ಆಗಿರ್ತಕ್ಕಂಥ ನಾದ ಗುರುಕುಲ. ಈ ಥರದ ಅನೇಕ ಸಂಗತಿಗಳು ಇವತ್ತು ಈ ಸಂಸ್ಥೆಯಲ್ಲಿ ನೋಡಿದಾಗ ಮನಸ್ಸು ತುಂಬಿ ಬರುತ್ತೆ ಅನ್ಸಲ್ಲಿ. ಭಾರತೀಯ ಜ್ಞಾನ ಪರಂಪರೆ ಅನ್ನುವಂಥ ವಿಷಯಕ್ಕೆ ಅನೇಕ ವಿಷಯಗಳಲ್ಲಿ ಸಾಕಾರ ರೂಪ ಕೊಟ್ಟಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಇವತ್ತಿಲ್ಲಿ ನೋಡ್ತಾ ಇದ್ದೀವಿ ಅಂತ. ಅದರ ಜೊತೆಗೆ ಇವತ್ತಿಲ್ಲಿರ್ತಕ್ಕಂಥ ತುಂಬ ಜನ ಸಾಧಕರು ಅವರು ಇಲ್ಲೇ ಶಿಕ್ಷಣ ಪಡ್ಕೊಳ್ತದ್ದು. ಇಲ್ಲಿಯ ವೇದ ಗುರುಕುಲದಲ್ಲಿ ಓದ್ದವರು, ಇಲ್ಲಿಯ ಶಿಕ್ಷಣ ವ್ಯವಸ್ಥೆಯಲ್ಲಿ ಓದ್ದವರು ಇವತ್ತು ಇಲ್ಲಿನದೇ ಆಸ್ಪತ್ರೆಯಲ್ಲಿ ಡಾಕ್ಟರ್ಗಳಾಗಿ ಬಂದಿದ್ದನ್ನು ನೋಡಿದಾಗ ಈ ಸಂಸ್ಥೆ ಮತ್ತು ಪೂಜ್ಯ ಸದ್ಗುರುಗಳು ಯಾವ ಪ್ರೇರಣೆಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ, ಸಾಮಾಜಿಕ ಸಂಕಲ್ಪವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ, ಅದರದ್ದು ಕೂಡ ನಮಗಿಲ್ಲಿ ಉದಾಹರಣೆ ಸಿಗುತ್ತೆ. ಭಗವಾನ್ ಸತ್ಯ ಸಾಯಿಬಾಬಾ ಅವರ 100ನೇ ವರ್ಷದ ಸಂದರ್ಭದಲ್ಲಿ ಒಂದು ದೊಡ್ಡ ಇನ್ನೂ ಸುಮಾರು 600 ಹಾಸಿಗೆಗಳ 600 ಬೆಡ್ನ ಹಾಸ್ಪಿಟಲ್ ಮೇಲೆ ಬರ್ತಾ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಸೆಂಟರ್ ಮೇಲೆ ಬರ್ತಾ ಇದೆ. ಸುಮಾರು 8,000 ಜನ ಮಕ್ಕಳಿಗೆ ಸಂಸ್ಥೆ ಬಡ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ಕೊಡ್ತಾ ಇದೆ ಅಂತದೆ. ಜಗತ್ತಿನ ಬೇರೆ ಬೇರೆ ಕಡೆಗಳಲ್ಲಿ ಎಲ್ಲಿ ಕಾನ್ಫ್ಲಿಕ್ಟ್ ರಿಡನ್ ಸೊಸೈಟಿ ಅಂತಿದೆ, ಇವತ್ತು ಸಂಘರ್ಷಶೀಲವಾಗಿರ್ತಕ್ಕಂಥ ಸಮಾಜ ಇದೆ. ಬಟ್ಟಿಗಲೋ ಇರ್ಬೋದು, ಅಮೆರಿಕಾದಲ್ಲಿರ್ಬೋದು, ನೈಜೀರಿಯಾದಲ್ಲಿರ್ಬೋದು, ಅಲ್ಲೊಂದು ಸೇವಾ ಚಟುವಟಿಕೆಯ ಮುಖಾಂತರ ಒಂದು ಸಮಾಧಾನದ ಮಾರ್ಗವನ್ನು ಜನರ ಮನಸ್ಸಿನಲ್ಲಿ ಬಿಂಬಿಸುವಂಥ ಕೆಲಸವನ್ನು ಕೂಡ ಸಂಸ್ಥೆ ಮಾಡ್ತಾ ಇದೆ.